ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು ಹೋದ ಸಂಚಿಕೆಯಲ್ಲಿ ಚಿರಂಜೀವಿಯ ಬಗ್ಗೆ ಮಾತಾಡಿದ್ವಿ. ಹೇಗೆ ಚಿರಂಜೀವಿ ಅಂದರೆ ಅವರು ಅದು ಸಾಂಕೇತಿಕವಾಗಿ ಹೇಳಿರೋ ಕತೆ. ಅಂದರೆ ಅವರು ಈ ಹನುಮಂತನ ಉದಾಹರಣೆ ತಗೊಂಡು ಹೇಳಿದ್ವಿ. ಹೇಗೆ ನಮ್ಮ ಮಣಿಪುರ ಚಕ್ರದಿಂದ ನಾವು ಹೃದಯದ ಚಕ್ರಕ್ಕೆ ಬಂದಾಗ ಅದು ಹನುಮಂತ ಏನು ಆ ವಾಯುವನ್ನು ಪ್ರತಿನಿಧಿಸುತ್ತೆ, ಆ ಎನರ್ಜಿನ ಹೃದಯ ಚಕ್ರಕ್ಕೆ ಬಂದಾಗ ಅದು ಓಪನ್ ಆದಾಗ ಆವಾಗ ಹನುಮಂತ ನಮ್ಮಲ್ಲಿ ಇದ್ದಾರೆ ಅಂತ ಅದು ಅದರ ಅರ್ಥ ಅಂತ. ಈ ಸಂಚಿಕೆಯಲ್ಲಿ ಇನ್ನೊಂದು ಚಿರಂಜೀವಿಯ ಬಗ್ಗೆ ಮಾತಾಡೋಣ. ಇನ್ನೊಂದು ಚಿರಂಜೀವಿ, ಆ ಶ್ಲೋಕವನ್ನು ನೀವು ನೋಡಿದ್ರೆ ಆ ಸಪ್ತ ಚಿರಂಜೀವಿಯರದ್ದು ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕದಲ್ಲಿ ಮೊದಲನೇ ಹೆಸರು ಅಶ್ವತ್ಥಾಮ. ಸೊ ಈ ಸಂಚಿಕೆಯಲ್ಲಿ ಅಶ್ವತ್ಥಾಮನ ಬಗ್ಗೆ ಮಾತನಾಡೋಣ. ಸೊ ಮಹಾಭಾರತದಲ್ಲಿ ಬರೋ ಪಾತ್ರ ಇದು ಅಶ್ವತ್ಥಾಮ. ದ್ರೋಣಾಚಾರ್ಯರ ಪುತ್ರ ಅಶ್ವತ್ಥಾಮ. ಅಶ್ವತ್ಥಾಮನಿಗೆ ಕೊನೆಯಲ್ಲಿ ಯುದ್ಧ ಎಲ್ಲ ಆದಮೇಲೆ ಏನಾಗುತ್ತೆ ಅಂದರೆ ಉಪಪಾಂಡವರು ಅಂದರೆ ದ್ರೌಪದಿಯ 5 ಮಕ್ಕಳು ಉಪಪಾಂಡವರು ನಿದ್ದೆ ಮಾಡ್ತಾ ಇರಬೇಕಾದಾಗ ದೃಷ್ಟದ್ಯುಮ್ನ ಅವರೆಲ್ಲ ಒಂದು ಏನು ಕ್ಯಾಂಪಲ್ಲಿ ನಿದ್ದೆ ಮಾಡ್ತಾ ಇರಬೇಕಾದ್ರೆ ದುರ್ಯೋಧನ ಅವರ ತಂದೆಯನ್ನ ಮೋಸದಿಂದ ಸಾಯಿಸಿದ್ದಕ್ಕೆ, ಹಾಗೆ ದುರ್ಯೋಧನನ್ನು ಕೂಡ ಸೋಲಿಸಿದ್ದಕ್ಕೆ ಆ ಏನು ಕೋಪ ಇರುತ್ತೆ, ಆ ರೋಷ ಇರುತ್ತೆ, ಆ ರೋಷದ ಪ್ರತಿಯಾಗಿ ಉಪಪಾಂಡವರು ಮಲಗಿದ್ದಾಗ ಆ ವಂಶವನ್ನೆಲ್ಲ ನಿರ್ನಾಶ ಮಾಡಿಬಿಡ್ಬೇಕು, ಪಾಂಡವರ ವಂಶವೇ ಇರಬಾರ್ದು ಅಂತ ಹೇಳಿ ಕೊಂದುಬಿಟ್ಟಿರ್ತಾನೆ. ಅದಲ್ಲದೆ ಉತ್ತರ ಗರ್ಭದಲ್ಲಿ ಪರೀಕ್ಷಿತ ಇನ್ನೂ ಹುಟ್ಟಿರಲ್ಲ. ಉತ್ತರೆಯ ಗರ್ಭದಲ್ಲಿ ಇನ್ನೂ ಪರೀಕ್ಷಿತ ಇರಬೇಕಾದ್ರೇನೆ ಬ್ರಹ್ಮಾಸ್ತ್ರವನ್ನ ಉಪಯೋಗಿಸ್ಬಿಡ್ತಾನೆ. ಸೊ ಇದು ಮಾಡಿದಾಗ ಕೃಷ್ಣ ಇದಕ್ಕೆ ಖಂಡಿತ ಒಪ್ಪಲ್ಲ. ವಾಪಸ್ ತಗೋ ಅಂತ ಹೇಳಿದಾಗ ಬ್ರಹ್ಮಾಸ್ತ್ರವನ್ನ ವಾಪಸ್ ತಗೊಳ್ಳೋದಕ್ಕೆ ಗೊತ್ತಿರಲ್ಲ ಹೇಗೆ ವಾಪಸ್ ತಗೋಬೇಕು ಅಂತ. ಆವಾಗ ಕೃಷ್ಣ ಒಂದು ಶಾಪ ಕೊಡ್ತಾನೆ. ಏನು ಒಂದು ಮಣಿ ಇರುತ್ತೆ ಅಶ್ವತ್ಥಾಮನ ತಲೆಯಲ್ಲಿ, ಆ ಮಣಿಯನ್ನ ಕಿತ್ಬಿಟ್ಟು ಒಂದು ಶಾಪ ಕೊಡ್ತಾನೆ. ನೀನು ಇದೇ ಥರ ತಿರುಗ್ತಾ ಇರಬೇಕು, ಆ ಗಾಯದ ಜೊತೆ ನೋವಿನ ಜೊತೆ ಈ ಕಲಿಯುಗದಲ್ಲಿ ಹೀಗೆ ತಿರುಗ್ತಾ ನೀನು ತಿರುಗಾಡ್ತಾ ಏನೂ ನಿನಗೆ ಪರಿಹಾರ ಸಿಗದೆ ತಿರುಗಾಡ್ತಾ ಇರುವಂಥ ಒಂದು ಶಾಪ ಕೊಟ್ಟಿರ್ತಾನೆ. ಸೊ ಇದು ನಮಗೆ ಮಹಾಭಾರತದಲ್ಲಿ ಕೇಳಿದ್ದೀವಿ ಕತೆ, ಇದು ಗೊತ್ತು. ಸೊ ಇದರ ಅರ್ಥ ಏನು ಅಂದರೆ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಆ ಪದ ಏನಿದೆ ಸಂಸ್ಕೃತದ ಅರ್ಥ ಏನು ಅಂತ ಫಸ್ಟ್ ತಿಳ್ಕೊಬೇಕು. ಅಶ್ವತ್ಥಾಮ ಆ ಪದದ ಅರ್ಥ ಏನು ಅಂತ ತಿಳ್ಕೊಂಡ್ರೆ ಈ ಚಿರಂಜೀವಿಯ ಅರ್ಥ ಏನು ಅಂತ ನಮಗೆ ಗೊತ್ತಾಗತ್ತೆ. ಅಶ್ವ ಅಂದರೆ ಏನು? ಕುದುರೆ. ಥಾಮ್ನ ಏನು ಅರ್ಥ ಅಂದರೆ ನಿಲ್ಲೋದು, ನಿಂತ್ಕೊಳ್ಳೋದು, ಅದನ್ನ ಹಿಡಿದಿಟ್ಕೊಂಡು ನಿಂತ್ಕೊಳ್ಳೋದು. ಸೊ ಅದು ಥಾಮ್ನ. ಸೊ ನಮ್ಮ ದೇಹದಲ್ಲಿ ಕುದುರೆಗಳು ಎಲ್ಲಿದೆ? ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದ್ರೆ ಕಾಮೆಂಟಲ್ಲಿ ಉತ್ತರ ಕೊಡಿ. ನಮ್ಮ ದೇಹದಲ್ಲಿ ಅಶ್ವಗಳು ಎಲ್ಲಿರುತ್ತೆ? ಅಶ್ವಗಳು ಎಲ್ಲಿರುತ್ತೆ ಅಂದರೆ ನಮ್ಮ ಮನಸ್ಸಿನಲ್ಲಿರುತ್ತೆ. ಮನಸ್ಸಿನ ಕುದುರೆ ಅಂತ ಹೇಳ್ತೀವಿ. ನಮ್ಮ ಮನಸ್ಸಿನ ಕುದುರೆನ ಓಡಿಸ್ತಾನೆ ಇರ್ತೀವಿ ನಾವು ನಾನ್ ಸ್ಟಾಪ್. ನಮ್ಮ ತಲೆಯಲ್ಲಿ ಏನಾದರೂ ಒಂದು ನಡೀತಾನೆ ಇರುತ್ತೆ ಮನಸ್ಸಿನಲ್ಲಿ. ಈ ಮನಸ್ಸಿನ ಕುದುರೆಗಳಿಗೆ ಶಾಪ ಬಂದಿರೋದು. ಕೃಷ್ಣ ಯಾದಕ್ಕೆ ಶಾಪ ಕೊಟ್ಟಿರೋದು ಅಂದರೆ ಮನಸ್ಸಿನ ಕುದುರೆಗಳಿಗೆ. ಸೊ ಇದು ಒಂದು ಇಂಪಾರ್ಟೆಂಟ್ ವಿಷಯ. ನಮ್ಮ ಮನಸ್ಸನ್ನು ನಾವು ಹಿಡಿದಿಟ್ಕೊಳ್ಳದೆ ಇದ್ದರೆ, ಅದನ್ನು ಓಡಿಸ್ತಾನೇ ಇದ್ರೆ ಲಂಗು ಲಗಾಮ್ ಇಲ್ಲದೆ, ಅದಕ್ಕೆ ಒಂದು ಶಾಪ ಬಂದಿರೋದು. ಅದಕ್ಕೆ ಏನು ಹೇಳ್ತಾರೆ, ಮಾನಸಿಕ ಸ್ತರದಲ್ಲಿ ನಾವು ಮೇಲೆ ಏರೋದಕ್ಕೆ ಸಾಧ್ಯ ಇಲ್ಲ ಮನುಷ್ಯರಿಗೆ ಅಂತ ಒಂದು ಶಾಪ ಬಂದಿರೋದು. ಅದಕ್ಕಾಗಿಯೇ ಮನಸ್ಸನ್ನ ನಮ್ಮ ನಿಯಂತ್ರಣದಲ್ಲಿ ತಗೊಂಡ್ ಬಾ ಅಂತ ವೇದಿಕ್ ಸ್ಕ್ರಿಪ್ಚರ್ಸ್ ಗ್ರಂಥಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಇದನ್ನೇ. ಯಾಕಂದ್ರೆ ಕೃಷ್ಣ ಶಾಪ ಕೊಟ್ಟಿರೋದು ನಮ್ಮ ಮನಸ್ಸಿನ ಕುದುರೆಗಳಿಗೆ. ಯಾವಾಗ ಅಂದರೆ ಅದು ನಿಯಂತ್ರಣ ಇಲ್ಲದೆ, ಲಂಗು ಲಗಾಮ್ ಇಲ್ಲದೆ ಏನು ಓಡಿಸ್ತಾ ಇರ್ತೀವಿ ನಮ್ಮ ಮನಸ್ಸನ್ನ, ಆವಾಗ ನಾವು ತಪ್ಪು ಕರ್ಮವನ್ನ ಮಾಡಿಯೇ ಮಾಡ್ತೀವಿ. ಅದಕ್ಕೆ ಒಂದು ಲಗಾಮ್ ಹಾಕದೆ ಇದ್ರೆ ಅದಕ್ಕೆ ಅವರು ಶಾಪ ಕೊಟ್ಟಿರೋದು. ಅದಕ್ಕೇನೆ ಇದು ಒಂದು ಏನು ದೇಹವನ್ನ ಕೊಟ್ಟಿದ್ದಾರೆ, ಹ್ಯೂಮನ್ ಬಾಡಿ. ನಾವು ಅದಕ್ಕೆ ಹೋದ ಸಂಚಿಕೆಗಳು ಸ್ಟಾರ್ಟಿಂಗ್ ಇಂದ ಏನು ಹೇಳ್ತಾ ಇರೋದು, ಮೈಂಡ್ ಕಂಟ್ರೋಲ್ ಹೇಗೆ ಮಾಡಬೇಕು ಅಂದರೆ ಬಾಡಿ ಕಂಟ್ರೋಲ್ ಮೂಲಕ ಅಂತ. ಸೊ ಹೀಗೆ ಎಲ್ಲ ಸಪ್ತ ಚಿರಂಜೀವಿಗಳು ಏನು ಉಲ್ಲೇಖ ಮಾಡಿದ್ದಾರೆ ಅದೆಲ್ಲ ನಮ್ಮ ದೇಹದ ಒಳಗೆ ಇರೋದು. ನಾವು ಅನ್ಕೊಂಡಿದೀವಿ ಸಪ್ತ ಚಿರಂಜೀವಿಯರು ಹೊರಗಡೆ ತಿರುಗ್ತಾ ಇದ್ದಾರೆ ಅಂತ. ಹೊರಗಡೆ ಎಲ್ಲೂ ಇಲ್ಲ. ಅವರು ಎಲ್ಲರೂ ಸಪ್ತ ಚಿರಂಜೀವಿಯರು ನಮ್ಮ ದೇಹದ ಒಳಗೆ ಇದ್ದಾರೆ. ಹೇಗೆ ಹನುಮಂತ ನಮ್ಮ ಒಳಗೆ ನಾವು ತಗೊಂಡು ಬರ್ಬೋದು, ಹಾಗೆ ಅಶ್ವತ್ಥಾಮ ಅಂದರೆ ನಮ್ಮ ಮನಸ್ಸನ್ನು ಸರಿಯಾಗಿ ನಿಯಂತ್ರಣ ಮಾಡಿದಾಗ ಯಾವುದೇ ತರಹದ ದೋಷ ಬರಲ್ಲ, ಯಾವುದೇ ತರಹದ ಸಮಸ್ಯೆ ಆಗಲ್ಲ ಅಂತ ಈ ಅಶ್ವತ್ಥಾಮದ ಸಪ್ತ ಚಿರಂಜೀವಿಯ ಕಥೆಯ ಮೂಲಕ ನಾವು ತಿಳ್ಕೊಬೋದು. ಇದೆಲ್ಲ
ಇನ್ನು ಸಂಸ್ಕೃತದಲ್ಲಿ ಪದಗಳು ಏನಿದೆ, ಒಂದು ಅದ್ಭುತವಾದ ವಿಷಯ ಸಂಸ್ಕೃತದಲ್ಲಿ ಭಾಷೆಯಲ್ಲಿ ಏನಿದೆ ಅಂದ್ರೆ ಆ ಪದದ ಅರ್ಥ ಆ ಪದದಲ್ಲಿಯೇ ಇರುತ್ತೆ. ಸೊ ನಿಮ್ಗೆ ಯಾವುದೇ ಒಂದು ವಿಷಯ ಅರ್ಥ ಮಾಡ್ಕೋಬೇಕು ಅಂದ್ರೆ ಆ ಪದದ ಅರ್ಥವನ್ನ ತಿಳ್ಕೊಂಡ್ರೆ ನಿಮ್ಗೆ ಅದು ಏನ್ ಹೇಳ್ತಾ ಇದೆ ಅನ್ನೋದು ಸುಲಭವಾಗಿ ಅರ್ಥ ಆಗತ್ತೆ. ಇದು ಒಂದು ಸಂಸ್ಕೃತ ಭಾಷೆಯಾದ ಒಂದು ಅದ್ಭುತ. ಸೊ ಯಾರಾದ್ರೂ ಸಪ್ತ ಚಿರಂಜೀವಿಯರು ಹೊರಗಡೆ ಎಲ್ಲೋ ಇದ್ದಾರೆ ಅಂತ ನಾವು ಅಲ್ಲಿ ಹುಡುಕಾಡ್ತಾ ಎಲ್ಲೆಲ್ಲೋ ಹೋಗ್ತಾ ಇದ್ರೆ ನಮ್ಗೆ ಯಾರೂ ಸಿಗಲ್ಲ. ಇವರನ್ನೆಲ್ಲ ನಾವು ನಮ್ಮ ಒಳಗೆ ತಂದ್ಕೋಬೇಕು ಸರಿಯಾದ ರೀತಿಯಲ್ಲಿ. ಸೊ ಅದೇನೇ ಹೇಳ್ತಾ ಇರೋದು. ಅದನ್ನ ನಾವು ಇದು ಒಂದು ವಾರ್ನಿಂಗ್ ಕೊಡ್ತಾ ಇರೋದು. ಅಶ್ವತ್ಥಾಮನ ಕಥೆಯ ಮೂಲಕ ನಮ್ಗೆ ವಾರ್ನಿಂಗ್. ನಾವು ಮನಸ್ಸನ್ನ ನಮ್ಮ ಹಿಡಿತದಲ್ಲಿ ತಗೊಂಡು ಬಂದು ಇಟ್ಕೊಳ್ದೇ ಇದ್ರೆ ಶಾಪಗ್ರಸ್ತದ ಸ್ಥಿತಿಯಲ್ಲಿ ನಾವು ಕೂಡ ಬರ್ತೀವಿ ಅಂತ. ಅದಕ್ಕೇನೆ ಮನಸ್ಸನ್ನ ನಾವು ನಿಯಂತ್ರಣ ಮಾಡೋದು ತುಂಬಾ ಮುಖ್ಯ. ಅದಲ್ಲದೆ ಇದು ವೇದಿಕ್ ಎಜುಕೇಶನ್. ಈ ಎಜುಕೇಶನ್ನ ನಾವು ಶಾಲೆಯಲ್ಲಿ ಹೇಳ್ಕೊಡ್ಬೇಕು. ಪ್ರೈಮರಿ ಲೆವೆಲಲ್ಲಿ ಈ ವಿದ್ಯೆಯನ್ನ ಹೇಳ್ಕೊಟ್ಟಾಗ ಇದು ಸುಲಭ ಆಗತ್ತೆ. ಅವರು ಇನ್ನೂ ಬೆಳೀತಾ ಸುಲಭವಾಗಿ ಇನ್ನೂ ಉನ್ನತ ಸ್ಥಿತಿಯನ್ನ ತಲುಪೋದಕ್ಕೆ ಸಹಾಯ ಮಾಡುತ್ತೆ. ಆದ್ರೆ ಇದೆಲ್ಲ ನಮ್ಮ ಶಾಲೆಗಳಲ್ಲಿ ಇದನ್ನೆಲ್ಲ ಹೇಳ್ಕೊಡ್ತಾ ಇಲ್ಲ. ವೇದಿಕ್ ಎಜುಕೇಶನ್ನೇ ಇಲ್ಲ ನಮ್ಮ ಇದರಲ್ಲಿ. ಸೊ ಏನಿದೆ ಅಂದ್ರೆ ಬೇರೆ ಏನೇನೋ ಇದೆ, ಹಿಸ್ಟ್ರಿ, ಜಾಗ್ರಫಿ, ಅದೇನೇನೋ ಬೇಡದೇ ಇರೋ ವಿಷಯಗಳೆಲ್ಲ ಇದೆ. ಆದ್ರೆ ಈ ವಿಷಯಗಳೇ ಹೇಳ್ತಾ ಇಲ್ಲ. ಯಾವಾಗ ಈ ವೇದಿಕ್ ಎಜುಕೇಶನ್ನ ತೆಗೆದು ಹಾಕ್ಬಿಟ್ಟಿದ್ದಾರೆ ಈ ಕಲಿಯುಗದಲ್ಲಿ, ಬೇಕು ಅಂತಾನೆ ತೆಗೆದು ಹಾಕಿರೋದು. ಇದಕ್ಕೂ ಒಂದು ಕಾರಣ ಇದೆ. ಇದು ಕಲಿಯ ಒಂದು ಪ್ಲಾನ್, ಕಲಿಯ ಉದ್ದೇಶ. ಈ ಕಲಿಯುಗದ ರಾಜ ಯಾರು ಅಂದ್ರೆ ಕಲಿಯ ಉದ್ದೇಶ ಏನು ಅಂದ್ರೆ ನಮ್ಗೆ ವೇದಿಕ್ ಎಜುಕೇಶನ್ ಸಿಗಬಾರ್ದು. ವೇದಿಕ್ ಎಜುಕೇಶನ್ ಸಿಗದೆ ಇದ್ರೆ ನಿಜವಾದ ಜ್ಞಾನ ಸಿಗಲ್ಲ. ನಿಜವಾದ ಜ್ಞಾನ ಸಿಗಲ್ಲ ಅಂದ್ರೆ ಅಜ್ಞಾನದಲ್ಲಿ ಇರ್ತೀವಿ ಅಂದ್ರೆ ನಾವು ತಪ್ಪನ್ನೇ ಮಾಡ್ತೀವಿ. ತಪ್ಪನ್ ಮಾಡಿದ್ರೆ ಮತ್ತೆ ಈ ಜೀವನದ ಮೃತ್ಯು ಚಕ್ರದ ಸೈಕಲ್ ಅಲ್ಲೇ ಇರ್ತೀವಿ ಅಂತ. ಅದೇ ಕಲಿಯ ಉದ್ದೇಶ. ಅಥವಾ ಇನ್ನೂ ಕೆಳಗಿನ ಸ್ಥಿತಿಗೆ ಹೋಗ್ತೀವಿ. ಸೊ ಇದನ್ನು ಮುಗಿಬೇಕು ಅಂದ್ರೆ ಜ್ಞಾನದಿಂದ ಮಾತ್ರ ಸಾಧ್ಯ. ಯಾವಾಗ ಈ ಎಜುಕೇಶನ್ ನಮ್ಗೆ ಬರುತ್ತೆ, ಕಲಿಯುಗ ಆಟೋಮ್ಯಾಟಿಕ್ ಆಗಿ ಎಂಡ್ ಆಗೋಗುತ್ತೆ. ಕಲಿಯುಗ ಆಟೋಮ್ಯಾಟಿಕ್ ಆಗಿ ಮುಗ್ದೋಗುತ್ತೆ. ಅವಾಗ ಯಾರು ಕೂಡ ಕಲಿಯುಗದಲ್ಲಿ ಇರಲ್ಲ. ಯಾಕೆಂದ್ರೆ ಜ್ಞಾನ ಬಂದಾಗ ಅಂದ್ರೆ ಲೈಟ್ ಬಂದಾಗ, ಒಂದ್ಸತಿ ಲೈಟ್ ಬಂತು ಅಂದ್ರೆ, ಬೆಳಕು ಬಂತು ಅಂದ್ರೆ ಎಲ್ಲ ಕಡೆ ಎಲ್ಲ ಕಾಣುತ್ತೆ, ಯಾವ್ದು ಏನು ಅಂತ ಗೊತ್ತಾಗುತ್ತೆ, ಸ್ಪಷ್ಟವಾಗುತ್ತೆ. ಸೊ ಈ ವೇದಿಕ್ ಎಜುಕೇಶನ್ ಅದಕ್ಕೇನೆ ಇದನ್ನ ನಾವು ಈ ಕಲಿಯ ಆಟವನ್ನ ಮುಗಿಸ್ಬೇಕು ಅಂದ್ರೆ ಈ ವೇದಿಕ್ ಜ್ಞಾನದ ಕಡೆ ನಾವು ಹೋಗ್ಲೇಬೇಕು. ಆವಾಗ ಮಾತ್ರ ನಾವು ಇವಾಲ್ವ್ ಆಗೋದಕ್ಕೆ ಸಾಧ್ಯ. ಹಂಗ್ ಮಾಡಿದಾಗ ನಾವೇನೆ ಸ್ವತಃ ಕಲಿಯನ್ನ ನಾವು ಸೋಲಿಸ್ತೀವಿ. ಯಾವಾಗ ನಾವು ಇವಾಗ ಕಲಿಯ ಬಲೆಯಲ್ಲಿ ಯಾಕೆ ಸಿಕ್ಕಾಕೊಂಡಿದೀವಿ ಅಂದ್ರೆ ನಮ್ಮಲ್ಲಿ ನಿಜವಾದ ವೇದಿಕ್ ಜ್ಞಾನ ಇಲ್ಲದೆ ಇರೋ ಕಾರಣಕ್ಕೆ. ಯಾಕಂದ್ರೆ ಅದಕ್ಕಾಗಿಯೇ ಈ ಪ್ರಪಂಚದಲ್ಲಿ ನಿಮ್ಗೆ ಎಲ್ಲಾ ತರಹದ ಜ್ಞಾನ ಸಿಗುತ್ತೆ. ವೇದಿಕ್ ಜ್ಞಾನ ಒಂದು ಬಿಟ್ಟು, ವೇದಿಕ್ ಜ್ಞಾನ, ನಿಜವಾದ ವೇದಿಕ್ ಜ್ಞಾನ, ಅದು ವೇದಿಕ್ ಜ್ಞಾನದ ಹೆಸರಿನಲ್ಲಿ ಇನ್ನು ತಪ್ಪುನೂ ಇದೆ. ಅದಲ್ಲ, ನಿಜವಾದ ವೇದಿಕ್ ಜ್ಞಾನ ನಿಮ್ಗೆ ಈ ಪ್ರಪಂಚದಲ್ಲಿ ಯಾತಕ್ಕೆ ಸಿಗ್ತಾ ಇಲ್ಲ ಅಂದ್ರೆ ಇದೇ ಕಾರಣಕ್ಕೆ. ಇನ್ನೊಂದೇನು ಅಂದ್ರೆ ಈ ಕಥೆಗಳೆಲ್ಲ ಗೂಢವಾದದ್ದು, ಅಂದ್ರೆ ಸೀಕ್ರೆಟ್. ಸೊ ಇದಕ್ಕೆ ಒಂದು ಗೂಢವಾದ ಮೀನಿಂಗ್ ಇರುತ್ತೆ, ಒಂದು ಸೈಂಟಿಫಿಕ್ ಮೀನಿಂಗ್ ಇರುತ್ತೆ. ಇದನ್ನ ನಾವು ಟಿವಿ ಸೀರಿಯಲ್ ತರ ತಗೋಬಾರ್ದು. ಏನು ಟಿವಿ ಸೀರಿಯಲ್ ಅಲ್ಲಿ ತೋರಿಸ್ತಾರೆ ಆ ಥರ ನಾವು ತಗೊಂಡ್ರೆ ಅದು ನಮಗೆ ಸರಿಯಾಗಿ ಅರ್ಥ ಆಗಲ್ಲ. ಸೊ ಯಾವ ರೀತಿಯಲ್ಲಿ ತಗೋಬೇಕು ಅಂದ್ರೆ ಇದೇ ರೀತಿಯಲ್ಲಿ ಋಷಿಗಳು ಯಾವ ರೀತಿಯಲ್ಲಿ ಇದನ್ನ ಹೇಳ್ತಾ ಇದ್ದಾರೋ ಆ ರೀತಿಯಲ್ಲಿ ತಗೊಂಡಾಗ ನಮ್ಮಲ್ಲಿ ಯಾವುದೇ ಥರದ ಸೈಕಲಾಜಿಕಲ್ ಪ್ರಾಬ್ಲಮ್ ಆಗಲ್ಲ. ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಾಗ್ಲೇ ಸೈಕಲಾಜಿಕಲ್ ಪ್ರಾಬ್ಲಮ್ ಆಗೋದು. ಸೊ ಇದನ್ನ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾವು 2 ಚಿರಂಜೀವಿಯರ ಬಗ್ಗೆ ಕಲ್ತ್ವಿ, ಹನುಮಂತ ಮತ್ತೆ ಅಶ್ವತ್ಥಾಮ. ಸೊ ಇದೇ ರೀತಿ ಎಲ್ಲ ಸಪ್ತ ಚಿರಂಜೀವಿಯರನ್ನ ನಮ್ಮ ದೇಹದಲ್ಲಿ ತಗೊಂಡು ಬರಬೇಕು. ಅದೇ ವೇದಿಕಲ್ಲಿ ಹೇಳ್ತಾ ಇರೋದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೆ ಧನ್ಯವಾದ.